ಹಲೋ, ಇವತ್ತು ಫಂಕ್ಷನ್ಗೆಲ್ಲ ಮಾಡ್ತಾರಲ್ಲ ಚಕ್ಲಿ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ಕೊಡ್ತಿದ್ದೀನಿ. ಫಸ್ಟು ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಬಿಸಿಲಲ್ಲೆಲ್ಲ ಹಾಕ್ಕೊಬಾರ್ದು, ಇದು ನೆರಳಲ್ಲೇ ಹಾಕ್ಕೋಬೇಕು ಅಕ್ಕಿ. ಹಾರ್ಕೊಂಡು ಆದಮೇಲೆ ಅಕ್ಕಿ ಮತ್ತು ಕಡಲೆಬೀಜ, ಉದ್ದಿನಬೇಳೆ, ಕಡಲೆಪಪ್ಪು, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಎಲೆಗಾರ ಹಾಕ್ಕೊಂಡಿದ್ದೀನಿ. ಇಷ್ಟು ಹುರ್ಕೊಬೇಕಾಗುತ್ತೆ. ಫಸ್ಟು ಅಕ್ಕಿ ಕಡಲೆಪಪ್ಪು ಎರಡೂ ಹುರ್ಕೊತಿದ್ದೀನಿ. ಇದು ಜಾಸ್ತಿ ಹುರ್ಕೊಳಕ್ಕೆ ಹೋಗಬಾರ್ದು, ಸ್ವಲ್ಪ ಜಸ್ಟ್ ಕಲರ್ ಚೇಂಜ್ ಆದರೆ ಸಾಕು, ಸ್ವಲ್ಪ ಬಿಸಿ ಆದರೆ ಸಾಕು. ಇಷ್ಟು ಕಡಲೆಪಪ್ಪು ಅಕ್ಕಿ ಫಸ್ಟ್ ಹುರ್ಕೊಂಡಾದಮೇಲೆ ಉದ್ದಿನಬೇಳೆ ಹಾಕ್ಕೊತಿದ್ದೀನಿ. ಉದ್ದಿನಬೇಳೆನೂ ಅಷ್ಟೇ ಜಾಸ್ತಿ ಹುರ್ಕೊಬಾರ್ದು, ಕಲರ್ ಶೇಡ್ ಆದರೆ ಸಾಕು, ಸ್ಮೆಲ್ ಬರುತ್ತಿರುತ್ತೆ, ಆಗಲೇ ಗೊತ್ತಾಗುತ್ತೆ. ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು, ಅದನ್ನು ಹುರ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಬಿಸಿ ನೀರಲ್ಲಿ ಬೇಯಿಸ್ಬಿಟ್ಟು ಹಾರಾಕೊಂಡ್ಬಿಟ್ಟು ಅದು ವೈಟ್ಗಿರುತ್ತೆ, ಅದು ಕೂಡ ಹಾಕ್ಕೊಬೋದು, ಅದು ಇನ್ನೂ ಚೆನ್ನಾಗಿರುತ್ತೆ. ನನಗೆ ಟೈಮ್ ಇರಲಿಲ್ಲ, ಅದಕ್ಕಾಗಿ ಈ ಥರ ಮಾಡ್ತಿದ್ದೀನಿ. ಮತ್ತು ಕಡಲೆಬೀಜ ಹುರ್ಕೊಂಬಿಟ್ಟು ಈ ಥರ ಚಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಬೇಕು. ಅದಾದಮೇಲೆ ಕಡಲೆಬೀಜನೂ ಅಷ್ಟೇ ಜಾಸ್ತಿ ಹುರ್ಕೊಳಕ್ಕೆ ಹೋಗಬಾರ್ದು, ಸ್ವಲ್ಪ ಚಿಪ್ಪೆ ಹೋದರೆ ಸಾಕು. ಮತ್ತು ಎಳ್ಗಾರ ಹಾಕ್ಕೊತಿದ್ದೀನಿ, ಜಾಸ್ತಿ ಹಾಕ್ಕೊಬಾರ್ದು, ಸ್ವಲ್ಪ ಕುಟ್ಬಿಟ್ಟು ಅದನ್ನು ಪುಡಿ ಮಾಡಿಬಿಟ್ಟು ಹಾಕ್ಕೊತಿದ್ದೀನಿ. ಇಷ್ಟನ್ನು ಮಿಷಿನಲ್ಲಿ ಆಡಿಸ್ಕೊಂಬಂದರೆ ಚಕ್ಲಿ ಹಿಟ್ಟು ರೆಡಿ ಆಗುತ್ತೆ. ಇದನ್ನು ಮತ್ತೆ ಕಲಿಸ್ಕೊಬೇಕಾಗುತ್ತೆ. ನೀರು ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ. ಮತ್ತು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ಇದು ಹಸಿಟ್ಟು ಕಲಿಸ್ಕೊಬೇಕಾದ್ರೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಜಾಸ್ತಿ ಎಲ್ಲ ಎಣ್ಣೆ ಬಿಸಿ ಆಗಿರಬಾರ್ದು, ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಇನ್ನು ಚಕ್ಲಿ. ಹಸಿಟ್ಟು ನೀಟಾಗಿ ಕಲಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ. ನಾನು ಇದ್ರಲ್ಲಿ ಮರ್ತ್ಬಿಟ್ಟಿದ್ದೀನಿ. ಇದಾದಮೇಲೆ ಎಣ್ಣೆ ಜಾಸ್ತಿ ಕಾಯ್ದಿರಬಾರ್ದು. ಚಕ್ಲಿ ಜಾಸ್ತಿ ಎಣ್ಣೆ ಕಾದಿದ್ರೆ ಒಳಗಡೆ ಬೆಂದಿರಲ್ಲ, ಮೇಲ್ಗಡೆ ಕಲರ್ ಚೇಂಜ್ ಆಗಿರುತ್ತೆ ಅಷ್ಟೇ. ಇಷ್ಟು ಮಾಡಿದ್ರೆ ಚಕ್ಲಿ ರೆಡಿ ಆಗುತ್ತೆ.